ಆ ಸಮಯದಲ್ಲಿ ಎಲೆಕ್ಷನ್ ಬರುತ್ತೆ. ಇಲ್ಲಿ ಬೆಂಗಳೂರಲ್ಲ, ಇಂದಿರಾ ಗಾಂಧಿ ಎಲೆಕ್ಷನ್ ಚಿಕ್ಕಮಗಳೂರು. ಆ ಇಂದಿರಾ ಗಾಂಧಿ ಎಲೆಕ್ಷನ್ ಹೇಗಿತ್ತು ಅಂತ ಹೇಳಿದ್ರೆ, ರೌಡಿಸಮ್ ಅಂದಾಗ ಬರೀ ರೌಡಿಗಳ ವರ್ಡಲ್ಲ, ಅಲ್ಲಿ ರಾಜಕಾರಣಿಗಳು, ಇವರು ಪೊಲೀಸು ಎಲ್ಲರೂ ತುಂಬಿರ್ತಾರೆ. ಅಲ್ಲಿ ಅವತ್ತು ಸಿಂಧಿಯಾ ಇವರೆಲ್ಲ, ಜೀವರಾಜ್ ಆಳ್ವ, ಸಿಂಧಿಯಾ ಇವರೆಲ್ಲ ಎಷ್ಟು ಸ್ಟ್ರಾಂಗ್ ಇದ್ರು ಅಂದರೆ, ವೀರೇಂದ್ರ ಪಾಟೀಲ್ ವರ್ಸಸ್ ಇಂದಿರಾ ಗಾಂಧಿ. ರಾಜ್ಕುಮಾರ್ನ ಟ್ರೈ ಮಾಡ್ತಾರೆ, ಅವ್ರು ಏನು ಮಾಡಿದ್ರು ಬರಲ್ಲ, ಅವರು ಎಸ್ಕೇಪ್ ಆಗ್ಬಿಡ್ತಾರೆ. ನಿಲ್ಲಿಸ್ಬೇಕು ಅನ್ನೋದು ಕೂಡ ನಿಲ್ಲಿಸ್ಬೇಕು ಅಂತ ಬಹಳ ಒದ್ದಾಡ್ತಾರೆ, ಒಪ್ಪಲ್ಲ ಅವರು. ಸೊ ಜಾರ್ಜ್ ಫರ್ನಾಂಡಿಸ್ ಇಂಥವರೆಲ್ಲ ಇರ್ತಾರೆ, ಇಂದಿರಾ ಗಾಂಧಿನ ಸೋಲಿಸಬೇಕು ಅಂತ. ಆಗ ಜನತಾರಂಗ ಸೆಂಟ್ರಲ್ ಗೌರ್ಮೆಂಟ್, ಕರೆಕ್ಟ್, ಜನತಾದಳ. ಸೊ ಆ ಇದರಲ್ಲಿ ಏನಾಗುತ್ತೆ, ನಮಗೆ ಸ್ಟ್ರಾಂಗ್ ಹುಡುಗರು ಬೇಕು. ಯಾಕೆಂದ್ರೆ ಜೀವರಾಜ್ ಆಳ್ವ ಹಿ ವಾಸ್ ಎ ಗ್ರೇಟ್ ಆರ್ಗನೈಸರ್, ಗ್ರೇಟ್. ಇವತ್ತಿರೋ ಯಾರೋ ಹತ್ರ ಕೂಡ ಬರೋಕ್ಕಾಗಲ್ಲ, ಏನೇ ಮಾತಾಡಲಿ. ನಾವು ನೋಡಿರೋದು ನಾವು, ಅಷ್ಟು ಚಾರ್ಮಿಂಗ್ ಫೆಲೋ, ಚೆನ್ನಾಗಿ ಇದು ಮಾಡೋರು, ಮೋಟಿವೇಟ್ ಮಾಡೋರು. ಸೊ ಅವ್ರನ್ನ ಫೇಸ್ ಮಾಡೋಕ್ಕಾಗಲ್ಲ ಅಂತ ಹರಿಪ್ರಸಾದ್ ಇವರೆಲ್ಲ ಸೇರಿಕೊಂಡು, ಹರಿಪ್ರಸಾದ್ ವಾಸ್ ನೆವರ್ ಎ ರೌಡಿ, ಹಿ ವಾಸ್ ಎ ಪೊಲಿಟಿಕಲ್, ಟೋಟಲಿ ಎ ಪೊಲಿಟಿಕಲ್ ಪರ್ಸನಾಲಿಟಿ. ಬಟ್ ಇವ್ರನ್ನ ಇದು ಮಾಡಬೇಕಲ್ಲ ಅನ್ನೋ ಕಾರಣಕ್ಕೆ ಹುಡುಗರು ಗುಂಪು ಕಲೆಕ್ಟ್ ಮಾಡ್ತಾರೆ. ಆ ಹುಡುಗರು ಗುಂಪು ಇದು ಮಾಡಿದಾಗ ಎಲ್ಲೆನ್ ಮೂರ್ತಿ ಅನ್ನೋ ಒಂದು ವ್ಯಕ್ತಿಯ ರೂಮ್ನಲ್ಲಿ ಕೊತ್ವಾಲಿರ್ತಾರೆ ಯಾವಾಗಲೂ. ಎಲ್ಲೆನ್ ಮೂರ್ತಿ ಅನ್ನೋರು ಕಾಂಗ್ರೆಸ್ ವರ್ಕರ್. ಸಾಕಷ್ಟು ಎಲ್ಲ ಲೀಡರ್ಗಳಿಗೂ ಕ್ಲೋಸ್, ಹರಿಪ್ರಸಾದ್ ಇರಲಿ ಎಲ್ರಿಗೂ ಕ್ಲೋಸ್, ಶಿವಕುಮಾರ್ ಇವರು ಎಲ್ರಿಗೂ. ಶಿವಕುಮಾರ್ ಕೂಡ ಅವ್ರ ಜೊತೆಲಿ ಇರ್ತಾರೆ. ಸೊ ಆ ಇದರಲ್ಲಿ ಕೊತ್ವಾಲ್ನ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಎಲ್ಲಿ ಎಲೆಕ್ಷನ್ ಚಿಕ್ಕಮಗಳೂರು ಎಲೆಕ್ಷನ್ಗೆ. ಆಗ ಇವನೇನು ಮಾಡ್ತಾನೆ, ಎಲ್ಲದರಲ್ಲೂ ಬಾಂಬ್ ಇರೋದಿಲ್ಲ. ಬಾಂಬ್ ಅಂದರೆ ನಿಮ್ಗೆ ಗೊತ್ತಿಲ್ಲ, ಒಳಗಡೆ ಒಂದು ಎಕ್ಸ್ಪ್ಲೋಸಿವ್ ಮೆಟೀರಿಯಲ್ ಇರುತ್ತೆ, ಅದ್ರ ಮೇಲೆ ದಾರ ಸುತ್ತಿರ್ತಾರೆ. ಕಲ್ಗಳ ಮೇಲೂ ಸುತ್ತಿದ್ರು, ಒಂದೆರಡು ಸೌಂಡ್ ಆಗಲಿ ಅಂತ ಒಂದಷ್ಟು ಸುತ್ತಿರ್ತಾರೆ. ಸೊ ಇದನ್ನ ಇಟ್ಕೊಂಡು ಮತ್ತು ದಳ ಆಗೋದು ತುಂಬ ಜೋರಾಗಿರುತ್ತೆ. ಅಪೋನೆಂಟ್ಸ್ ಬಹಳ ಸ್ಟ್ರಾಂಗ್ ಇರ್ತಾರೆ ಮತ್ತು ಮೋಟಿವೇಟೆಡ್ ಎಲ್ಲ. ನಾವು ಸರ್ವಾಧಿಕಾರದ ವಿರುದ್ಧ ಹೋರಾಡ್ತಿದ್ದೀವಿ ಅನ್ನೋ ಮೋಟಿವೇಶನ್ ಆ ಇದರಲ್ಲಿ ಬಳಸ್ಕೊಳ್ತಾರೆ. ಆ ಬಳಸ್ಕೊಂಡು ಮುಗಿಯುತ್ತೆ ಎಲೆಕ್ಷನ್ನು. ಇಂದಿರಾ ಗಾಂಧಿ ಗೆಲ್ತಾರೆ. ಇಂದಿರಾ ಗಾಂಧಿ ಹತ್ರ ಎಲ್ಲ ಓಡಾಡಿದ ಮನುಷ್ಯ. ಆತ ಹೇಳ್ಕೊಳ್ತಿದ್ದು ಭಾಳ ಹತ್ರ ಇದೆ, ಆದರೆ ಓಡಾಡಿದ ಮನುಷ್ಯ. ಆ ಬಂದ ನಂತರ ಯಾವುದೋ ಕಾರಣಕ್ಕೆ ಬೇರೆ ಹುಡುಗರಿಗೂ ಈತನಿಗೂ ಗಲಾಟೆ ಆಗ್ಬಿಡುತ್ತೆ. ಗಲಾಟೆ ಆದಾಗ ಒಬ್ಬರು ಅಡ್ವೊಕೇಟ್ ಇದ್ರು, ಕುಳ್ಳಾ ಶ್ರೀಧರ್. ಯಾಕೆ ಕುಳ್ಳಾ ಶ್ರೀಧರ್ ಅಂತ, ತೀರಾ ಕುಳ್ಳ, ಆದರೆ ಚಿರತೆ ಥರ ಮನುಷ್ಯ. ಅದ್ರ ಒಳಗಡೆ ಎನರ್ಜಿ ಏನು ಅನ್ನೋದು ಮುಖ್ಯ. ಎಷ್ಟಿದಂತಲ್ಲ, ಹೈಲಿ ಎನರ್ಜೆಟಿಕ್. ಆ ಮನುಷ್ಯ ತಲೆ ಮೇಲೆ ಇಲ್ಲೆಲ್ಲ ನುಂಚಾಕ್ನಲ್ಲಿ ಹೊಡೆದ್ಬಿಡ್ತಾರೆ, ಕರಾಟೆ ನುಂಚಾಕ್. ಆತ ಕರಾಟೆ ಪಟು, ಆತ ಹೊಡೆದ್ಬಿಡ್ತಾರೆ. ಇಲ್ಲಿ ಹೆಚ್ಚು ಕಮ್ಮಿ ಒಂದು 20 ಹೊಲಿಗೆ ಬೆಳಗ್ಗೆ. ಆ ಹೊಲಿಗೆಯಿಂದ ಹೊರಗಡೆ ಬಂದಾಗ ಅಲ್ಲಿ ಹೋಗೋದು ಧೈರ್ಯ ಬರಲ್ಲ. ಇವನು ಹೆಡ್ ಆಫೀಸ್ ಇದ್ದಿದ್ದಲ್ಲಿ ಮಲ್ಲೇಶ್ವರ, ಹರಿಪ್ರಸಾದ್ ಅವ್ರ ಹತ್ರ. ಹರಿಪ್ರಸಾದ್ ಅವ್ರನ್ನ ಒಂದು ದಿನ ನಮ್ಮ ಜೊತೆಲಿ ಇದ್ದಾಗಲೂ ಏಕವಚನದಲ್ಲಿ ಮಾತಾಡಿಲ್ಲ ಆತ. ಅವರು ದೊಡ್ಡವ್ರೀ, ಬಟ್ ಆ ಶ್ರೀಧರ ಇವರೆಲ್ಲ ಸರಿ ಇಲ್ಲ, ಎಲ್ಲರೂ ಅವ್ರ ಜೊತೆ ಬಿಡ್ತಾ ಇರಲಿಲ್ಲ ನಾನು ಅನ್ನೋ ರೀತಿ ಗೌರವ ಇರುತ್ತೆ ಅವನಿಗೆ. ಇದು ನಾನು ಬರೆದಿದ್ದೀನಿ ಇದನ್ನು. ಸೊ ಇದು ಮಾಡಿದಾಗ ಅಲ್ಲಿಂದ ಹೊರಗಡೆ ಬಂದಮೇಲೆ ನನ್ನ ಹೆಸರು ಕೆಳಗಡೆ ಹೋಗ್ಬಿಟ್ಟಿದೆ. ಪೊಲಿಟಿಕಲ್ ರೌಡಿ, ಪಕ್ಕಾ ರೌಡಿ ನಮ್ಮನ್ನು ಮಾಡಬೇಕು ಅಂತ ಹೇಳಿ ಬ್ಯಾಂಗ್ಳೂರು ಸೌತ್ಗೆ ಬರ್ತಾನೆ. ಆ ಸೌತ್ಗೆ ಬಂದಾಗ ಅವನಿಗೆ ಅಟ್ಯಾಕ್ ಆಗೋ ಹುಡುಗರಲ್ಲಿ ಒಬ್ಬ ನನ್ನ ತಮ್ಮ. ಅವನು ಕ್ರಿಕೆಟ್ ಮ್ಯಾಚ್ ನೋಡೋಕೆ ಕನಕಪುರದಿಂದ ಬಂದಿರ್ತಾನೆ. ನಾನು ಯಾವುದೋ ಫಿಲಮ್ ಮಾತಾಡೋಕ್ಕೆ ಅಂತ ಒಂದು ರಾತ್ರಿ ಇರಲ್ಲ, ಮಾರನೇ ದಿನ ಬಂದಾಗ ಆಸ್ಪತ್ರೆಲಿದ್ದಾನೆ, ಕಾಲಿಗೆ ಬ್ಯಾಂಡೇಜ್ ಹಾಕೊಂಡು. ಕಿರಣ್ ಹೆಂಗಾಗತ್ತೆ ತಿರುವುಗಳು ಬದುಕಿನಲ್ಲಿ ಅಂದರೆ ಎಲ್ಲರಲ್ಲೂ ಇರುತ್ತೆ. ಆತ ಪೊಲೀಸ್ ಆಫೀಸರ್ ಆಗ್ತಾನೆ, ನಾನು ರೌಡಿ ಅನ್ಸ್ಕೊಳ್ತೀನಿ, ಕೊಲೆಗಾರ ಅನ್ಸ್ಕೊಳ್ತೀನಿ, ಅಂಡರ್ವರ್ಲ್ಡ್ ಮನುಷ್ಯ ಅನ್ನಿಸ್ಕೊಳ್ತೀನಿ. ಸೊ ಈ ಇದರಲ್ಲಿ ನಾವು ಆ ಸಮಯದಿಂದ ಹುಡ್ಕಕ್ಕೆ ಶುರು ಮಾಡಿರ್ತೀವಿ. ಕೊತ್ವಾಲನ್ನ ಹುಡ್ಕಕ್ಕೆ ಶುರು ಮಾಡಿದ್ವಿ. ಅಷ್ಟೊತ್ತಿಗೆ ನಮ್ಮ ಜೊತೆಲೇ ಇದ್ದ ಹುಡುಕ್ತಾ ಇರುವಾಗ ನಮ್ಮ ಜೊತೆಲೇ ಹರಿಪ್ರಸಾದ್ ಗ್ರೂಪ್ನಲ್ಲಿದ್ದ ಸರ್ದಾರ್ ಇವರೆಲ್ಲ ಕೊತ್ವಾಲ್ ಹತ್ರ ಹೋಗ್ಬಿಡ್ತಾರೆ. ಕೊತ್ವಾಲ್ ಅಂಡರ್ವರ್ಲ್ಡ್ ಬಿಟ್ಬಿಡ್ತಾರೆ. ಸೋತ ಮೇಲೆ, ಗುಂಡೂರಾವ್ ಸೋತ ಮೇಲೆ ಅವರು ತಪ್ಪಿ ಕೂಡ ಬರೋದಿಲ್ಲ. ಅವ್ರಿಗೆ ಮತ್ತು ಬಂದಿದ್ದೇ ಪಾಲಿಟಿಕ್ಸ್ಗೋಸ್ಕರ. ಅದರಿಂದ ಹಣ ಮಾಡೋಕ್ಕೂ ಬರಲಿಲ್ಲ, ಯಾವುದಕ್ಕೂ ಬರಲಿಲ್ಲ, ಡೆಲ್ಲಿಗೆ ಹೆಚ್ಚಿಗೆ ಇದ್ದುಬಿಡ್ತಾರೆ. ಆ ಟೈಮ್ನಲ್ಲಿ ಇವರೆಲ್ಲ ಹೆದರ್ಬಿಟ್ಟು ಏನು ಮಾಡ್ತಾರೆ, ಸರ್ದಾರ್ ಇವ್ರ ಜೊತೆ ಸೇರ್ಕೊಂಡ್ಬಿಡ್ತಾರೆ. ನಾನು ಸರ್ದಾರ್ನ ಕೇಳಕ್ಕೆ ಶುರು ಮಾಡ್ತೀನಿ. ಆತ ಅಷ್ಟೆಲ್ಲ ಕೊತ್ವಾಲ್ ಜೊತೆ ಇದ್ರು ನನ್ನ ಬಗ್ಗೆ ಭಾಳ ಪ್ರೀತಿ ಇರುತ್ತೆ. ಏನಾರು ಮಾಡೋಕ್ಕಾಗಲ್ವಾ ಸರ್ದಾರ್, ನನಗೆ ತಡೆಯೋಕ್ಕಾಗಲ್ಲ, ನನ್ನ ತಮ್ಮನು ಮಾಡಿದ್ದೇನ, ನೀವು ಓಡಾಡಿದ್ರಿ ಅಂತೀನಿ. ಮಾತೇ ಆಡಬೇಡಿ ಅಂತ ನಾವು ಮಾತಾಡಿದ್ವಿ ಅಂತ ಗೊತ್ತಾಗ್ಬಿಟ್ರೆ ನಾನು ಇಲ್ಲ, ನೀವು ಇಲ್ಲ, ಅವನು ಸಾಮಾನ್ಯ ಅಲ್ಲ, ಯಾವ್ಯಾವ ರೀತಿ ಇದು ಮಾಡ್ತಾನೆ ನಿಮಗೆ ಗೊತ್ತಿಲ್ಲ ಅಂತಾರೆ. ಬಚ್ಚನ್ ಕ್ಲೋಸ್ ಆಗಿಬಿಡ್ತಾರೆ. ಆ ಟೈಮಲ್ಲೇ ನಿಮಗೆ ಬಚ್ಚನ್ ಸಿಗೋದು ಸರ್ದಾರಿಂದ, ಸರ್ದಾರ್ ಮೂಲಕ. ಆ ಬಚ್ಚನ್ ಕ್ಲೋಸ್ ಆದಾಗ ಬಚ್ಚನ್ಗೆ ಈ ಕತೆ ಸ್ವಲ್ಪ ಗೊತ್ತಾಗುತ್ತೆ. ಗೊತ್ತಾದಾಗ ಅವ್ರು ನನ್ನನ್ನು ಎಷ್ಟು ಹಚ್ಕೊಂಡ್ಬಿಡ್ತಾರೆ ಅಂದರೆ, ಇವನು ಎಲ್ಲರ ಮೇಲೂ ಎಲ್ಲರನ್ನೂ ಎತ್ಕಾಡ್ತಾನೆ, ಇವನು ಸರಿ ಇಲ್ಲ ಅನ್ನೋ ತೀರ್ಮಾನಕ್ಕೆ ಬರ್ತಾರೆ. ಬಂದರೂ ಆ ಏರಿಯಾಗೆ ಬಂದಾಗ ಅವ್ನು ಕರಿತಾ ಇದ್ದ ಬಚ್ಚನ್ 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 ಅಂತ ಕರಿತಿದ್ದ. ಒಂದು 3-4 ಜನ ಇದ್ರು, ಅದು ಹೆಚ್ಚು ಸೌತ್ಗೆ ಬಂದಾಗ ಕರಿತಾ ಇದ್ದದ್ದು ಬಚ್ಚನ್ ಬಾ, ಬಚ್ಚನ್ ಬನ್ನಿ, ಬಚ್ಚನ್ ಎಲ್ಲಿ ಅಂತ.
ಸೊ ಕರಿತಿದ್ದ. ಆದರೆ ಬಚ್ಚನ್ಗೆ ನನ್ನ ಬಗ್ಗೆ ಓನ್ ಬ್ರದರ್ ಅಷ್ಟು ಬಂದ್ಬಿಡುತ್ತೆ. ಓಹೋ. ಇವ್ ನಿಮ್ಗೆ ಕೆಲಸ ಮಾಡಬಾರ್ದಾಗಿತ್ತು ಹಾ. ಕೊತ್ವಾಲ್, ನಿಮ್ಮ ತಮ್ಮನ ಗುಡಿಯೋದ್ರಲ್ಲಿ ಏನಿತ್ತು ಅಂತ ಪ್ರಶ್ನೆ ಮಾಡಿದ್ರು ಅವರು. ಯಾರು ಕೊತ್ವಾಲ್ನ ಮಾಡಿಲ್ಲ ಯಾರೂ. ಅಂದ್ರೆ ನಿಮ್ಮ ಹತ್ರ ನನ್ನ ಹತ್ರ ಎಲ್ಲರೂ ಮಾತಾಡ್ತಾ ಇದ್ದಿದ್ದು ಇದು ಇಟ್ಸ್ ಆಲ್ಮೋಸ್ಟ್ ಓಪನ್. ಹೌದು. ಈ ಇದರಲ್ಲಿ ನಾವೇನು ಮಾಡ್ತೀವಿ, ಕಾನಿಷ್ಕಾಯಲ್ಲಿ ಗಲಾಟೆ ಆಗುತ್ತೆ. ಹೌದು. ಗಲಾಟೆ ಆದಾಗ ಮೇಯ್ನ್ ರೋಲ್ ತಗೊಳ್ಳೋದೆ ಬಚ್ಚನ್ ಮತ್ತು ಕೃಷ್ಣಮೂರ್ತಿ, ಹೌದು. ಭಾಮ್ ಕೃಷ್ಣಮೂರ್ತಿ ಅಂತ. ಯಾಕೆಂದ್ರೆ ಅದು ಬಚ್ಚನ್ ಹೇಳಿಲ್ಲ ನನಗೆ ಅದನ್ನ. ಬಚ್ಚನ್ ನಾನು ಹಿಂಗೆ ಹೊಡೆದೆ ಎಲ್ಲ ಹೇಳ್ಕೊಳ್ಳೋದು ಇಲ್ಲ. ಇಲ್ಲ. ಒಂದು ನ್ಯಾಚುರಲಿ ಬೇರೆ ಥರನೇ ಇರೋದಲ್ಲಿ, ಅದರಲ್ಲಿ ಏನು ದೊಡ್ಡದು ಅನ್ನೋ ರೀತಿಲಿ ಇದೇ ಮಾಡಲ್ಲ. ನನಗೆ ಸ್ಯಾಮ್ಸನ್ ಹೇಳಿದ್ದು ಬಚ್ಚನ್ ನನಗೆ ಬೆರಳು ಹೊಡೆದದ್ದು, ಇಲ್ಲಿ ಹೊಡೆದದ್ದು ಬಚ್ಚನ್ನು, ಯಾರು ಬಚ್ಚನ್ ಅಂತೇಳಿ. ನಾನು ಅವ್ರು ಹೋಗಿ ಸಮಾಧಾನ ಮಾಡ್ತೀನಿ, ಬಚ್ಚನ್ ನಮ್ಮ ಹುಡುಗ, ಅವ್ನು ಕರೆದಾಗ ಹೋಗಲೇಬೇಕಾಗಿತ್ತು. ಗುಂಪು ಅಂಡರ್ ವರ್ಲ್ಡ್ ಅಂದರೆ ಗುಂಪು. ಅಲ್ಲಿ ನೀವು ಲೈಕ್ ಮಾಡಬೇಕು ಅಂತ ಇಲ್ಲ. ಅಲ್ಲಿಗ ನಾನು ಡಾನ್ ಆಗಿದ್ದೀನಿ ಅಂತ ತಕ್ಷಣ ನನ್ನ ಬರೋ ಎಲ್ಲರೂ ನನ್ನ ದೇವ್ರ ಥರ ನೋಡಬೇಕು ಅಂತ ಇಲ್ಲ. ಯಾವ ಥರ ನನ್ನ ಮಗನ ಕೊಡಬಹುದಾ ಅನ್ನೋದು ಇರುತ್ತೆ. ಅದನ್ನ ನಾವು ಹೆಂಗೆ ನಡೆಸ್ಕೊಳ್ತೀವಿ ಅನ್ನೋದ್ರ ಮೇಲೆ. ನನ್ನ ಕೇಸಲ್ಲಿ ಅದು ಆಗಲಿಲ್ಲ, ಆದ್ರೂ ಅದು ಇದ್ದೇ ಇರುತ್ತೆ.